ಬನವಾಸಿಯಲ್ಲಿ ನಡೆಯಿತು ಭೀಕರ ಕೊಲೆ. ಕ್ಷುಲ್ಲಕ ಕಾರಣಕ್ಕೆ ಗಾಡಿ ಹಾಯಿಸಿ ಕೊಲೆಗೈದ ಕಿರಾತಕ. ಘಟನೆ ನಡೆದ ಕೇವಲ 12 ತಾಸಿನಲ್ಲಿ ಆರೋಪಿಯನ್ನು ಬಂಧಿಸಿದ ಬನವಾಸಿ ಪೊಲೀಸರು. ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ತನಿಖೆ. ಕ್ಷುಲ್ಲಕ ವಿಷಯಕ್ಕೆ ಸಂಬಂಧಿಸಿ ವ್ಯಕ್ತಿಯೊಬ್ಬನ ಮೇಲೆ ಕಾರು ಹಾಯಿಸಿ ಕೊಲೆ ಮಾಡಿದ ಘಟನೆ ತಾಲೂಕಿನ ಕಾಳಂಗಿ ಬಸ್ ನಿಲ್ದಾಣದ ಸಮೀಪ ನಡೆದಿದೆ. ತಾಲೂಕಿನ ಕಾಳಂಗಿಯ 75 ವರ್ಷದ ಚನ್ನಬಸಪ್ಪ ಶಿವಪ್ಪ ಹರ್ವಿ ಕೊಲೆಯಾದ ದುರ್ದೈವಿಯಾಗಿದ್ದಾರೆ. ಇನ್ನು ಆರೋಪಿತರಾದ ಕಾಳಂಗಿಯ ಮಹಾಪ್ರಸಾದ್ ಷಣ್ಮುಖ್ ಅಂಗಡಿ, ಷಣ್ಮುಖ್ ಪರಮೇಶ್ವರಪ್ಪ ಅಂಗಡಿ, ಸಿದ್ದಲಿಂಗ ಬಸವಣ್ಣಪ್ಪ ಅಗಸನಹಳ್ಳಿ, ಕಾಳಂಗಿ ಊರಿನ ವಿವಿಧ ಜಾತಿಯ ಮುಖಂಡರೊಂದಿಗೆ ಕೆಲ ವಿಷಯಗಳಿಗೆ ವಿರೋಧ ಕಟ್ಟಿಕೊಂಡು ದ್ವೇಷ ಭಾವನೆಯಿಂದ ಇದ್ದವರು ಏಪ್ರಿಲ್ 17ರಂದು 1ನೇ ಆರೋಪಿತನು ತನ್ನ ತಾಯಿಯೊಂದಿಗೆ ತನ್ನ ಮದುವೆಯ ಲಗ್ನ ಪತ್ರಿಕೆಯನ್ನು ಊರಿನವರಿಗೆ ಹಂಚುತ್ತಾ ಬರುತ್ತಿರುವಾಗ ಊರಿನ ವಿವಿಧ ಜಾತಿಯ ಮುಖಂಡರೊಂದಿಗೆ ಮಾತಾಗಿದೆ. ಅದೇ ದಾರಿಯಲ್ಲಿ ಮೋಟಾರ್ ಸೈಕಲ್ ಮೇಲೆ ಬರುತ್ತಿರುವಾಗ ಬಡಿಗೆಯನ್ನು ಹಿಡಿದು ಹೊಡೆಯಲು ಬಂದಿದ್ದು 2ನೇ ಆರೋಪಿತನು ಇದರಲ್ಲಿನ 1ನೇ ಆರೋಪಿತನಿಗೆ ಮನೆಗೆ ಹೋಗಿ ಕಾರನ್ನು ತೆಗೆದುಕೊಂಡು ಬಂದು ಅವ್ಯಾಚ್ಯ ಶಬ್ದದಿಂದ ನಿಂದಿಸಿ ಕಾರನ್ನು ಹಾಯಿಸಿ ಒಬ್ಬರ ಜೀವವನ್ನಾದರೂ ತೆಗೆದು ಬಾ, 1 ಎಕರೆ ಹೊಲ ಹೋದರೂ ಚಿಂತೆ ಇಲ್ಲ ಎಂದು ಹೇಳಿದಂತೆ 1ನೇ ಆರೋಪಿತನು ಕಾರನ್ನು ಮನೆಯಿಂದ ವೇಗವಾಗಿ ಚಲಾಯಿಸಿಕೊಂಡು ಬಂದು ಸಾಯಿಸುವ ಉದ್ದೇಶದಿಂದ ಅಲ್ಲಿಯೇ ನಿಂತಿದ್ದ 75 ವರ್ಷದ ಚನ್ನಬಸಪ್ಪ ಶಿವಪ್ಪ ಹರ್ವಿ, ರಾಜುಗೌಡ ಸಿದ್ದನಗೌಡ ಪಾಟೀಲ್, ಮಾಲ್ತೇಶ್ ಗುತ್ಯಪ್ಪ ಮಡಕೇಶ್ವರ್, ನಾಗಪ್ಪ ನಿಂಗಪ್ಪ ಕೋಡಿಕೊಪ್ಪ ಇವರ ಮೇಲೆ ಅಮಾನುಷವಾಗಿ ಕಾರನ್ನು ಹಾಯಿಸಿದ್ದಾನೆ. ಈ ವೇಳೆ ಚನ್ನಬಸಪ್ಪ ಇವರ ಮೈ ಮೇಲೆ ಕಾರನ್ನು ಹಾಯಿಸಿ ಎದೆಯ ಮೇಲೆ ಹಾಗೂ ಕಾಲಿಗೆ ಗಂಭೀರ ಗಾಯಗೊಳಿಸಿದ್ದಾನೆ. ತಕ್ಷಣ ಇವರನ್ನು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ನಂತರ ಟಿಎಸ್ಎಸ್ ಆಸ್ಪತ್ರೆಗೆ ಸಾಗಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಏಪ್ರಿಲ್ 18ರಂದು ಮುಂಜಾನೆ 2:40 ಸುಮಾರಿಗೆ ಮೃತಪಟ್ಟಿದ್ದಾರೆ. ಅಂತೆಯೇ ರಾಜುಗೌಡ ಸಿದ್ದನಗೌಡ ಪಾಟೀಲ್, ಮಾಲ್ತೇಶ್ ಗುತ್ಯಪ್ಪ ಮಡಕೇಶ್ವರ್, ನಾಗಪ್ಪ ನಿಂಗಪ್ಪ ಕೋಡಿಕೊಪ್ಪ, ಪ್ರಶಾಂತ್ ಬಸವರಾಜ್ ಬಾಳಿಹಳ್ಳಿ ಇವರಿಗೆ ಕಾಲು, ಕೈ ಹಾಗೂ ಸೊಂಟದ ಭಾಗಕ್ಕೆ ಗಂಭೀರ ಸ್ವರೂಪದ ಗಾಯಪಡಿಸಲಾಗಿದೆ. ಅಲ್ಲದೆ ಮಾಲ್ತೇಶ್ ಗುತ್ಯಪ್ಪ ಮಡಕೇಶ್ವರ್ ಹಾಗೂ ನಾಗಪ್ಪ ನಿಂಗಪ್ಪ ಕೋಡಿಕೊಪ್ಪ ಇವರಿಗೆ ಜಾತಿಯ ಮೇಲೆ ಅವ್ಯಾಚ್ಯ ಶಬ್ದದಿಂದ ಬೈದು ಜಾತಿ ನಿಂದನೆ ಮಾಡಿದ ಆರೋಪಿತನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಬನವಾಸಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇನ್ನು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಶೈಕ್ಷಣಿಕ ಸುಗಂಧ ಸೂಸುವ ಅಂದದ ಚಂದನ ಪಿಯು ಕಾಲೇಜ್ ಗೌಡಳ್ಳಿ ಶಿರಸಿ. ಜಿಲ್ಲೆಯ ಶಿಕ್ಷಣಾರ್ಥಿಗಳಿಗೆ ಸ್ವಾಭಿಮಾನದ ಸಂಕೇತವಾಗಿರುವ ಚಂದನ ಕಾಲೇಜಿನಲ್ಲಿ ಪಿಯುಸಿ ಓದಿಗಾಗಿ ವಲಸೆ ತಪ್ಪಿಸುವ ಉದ್ದೇಶ ಹೊಂದಿದ್ದು ಪ್ರಸಕ್ತದೊಂದಿಗೆ ಸಂಸ್ಕಾರ ಕಲಿಕೆಗೂ ಆದ್ಯತೆ ನೀಡಲಾಗಿದೆ. ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸೊಸೈಟಿಯ ಚಂದನ ಕಾಲೇಜು ಈಗ ಜಿಲ್ಲೆಯ ಜನರ ಗಮನ ಸೆಳೆಯುತ್ತಿದೆ. ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸೊಸೈಟಿಯಲ್ಲಿ ಚಂದನ ಪ್ರೌಢಶಾಲೆ ಕಳೆದ 16 ವರ್ಷಗಳಿಂದ ಘಟ್ಟದ ಮೇಲಿನ ತಾಲೂಕುಗಳಾದ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕುಗಳಲ್ಲಿ ಮನೆ ಮಾತಾಗಿದೆ. ಈಗ ಇವರಿಂದ ಪಿಯು ಕಾಲೇಜು ಆರಂಭಿಸಲಾಗಿದ್ದು ಚಂದನ ಕಾಲೇಜಿನ ಇಡೀ ಕಟ್ಟಡವನ್ನು ಪರಿಸರ ಸ್ನೇಹಿ ಹಂಚಿನ ಇಟ್ಟಿಗೆಗಳಿಂದಲೇ ನಿರ್ಮಿಸಲಾಗಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಏನೇನು ಅವಶ್ಯಕತೆಯೋ ಅವೆಲ್ಲವನ್ನು ಇಲ್ಲಿಯೇ ಒಂದೇ ಕಟ್ಟಡದಲ್ಲೇ ಒದಗಿಸಲಾಗಿದೆ. ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತ ಮತ್ತು ವಿಶಾಲವಾದ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಮತ್ತು ಕಂಪ್ಯೂಟರ್ ಪ್ರಯೋಗಶಾಲೆಗಳು, ಸುಸಜ್ಜಿತ ಬೋಧನಾ ಕೊಠಡಿಗಳು, ಎಲ್ಲಾ ಕೊಠಡಿಗಳಿಗೂ ಇಂಟರ್ನೆಟ್ ವ್ಯವಸ್ಥೆ, ಎಲ್ಸಿಡಿ ಟಿವಿ ಸಂಪರ್ಕ, ಪ್ರೊಜೆಕ್ಟರ್ ವ್ಯವಸ್ಥೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಬೇಕಾಗುವ ಎಲ್ಲಾ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಜೆಇಇ ಹಾಗೂ ನೀಟ್ ಕೋಚಿಂಗ್ಗಳು ಸಹ ನಮ್ಮಲ್ಲಿ ಲಭ್ಯ.
ಅಲ್ಲದೆ ನಗರದಿಂದ ಕಾಲೇಜಿಗೆ ತೆರಳಲು ವಾಹನ ವ್ಯವಸ್ಥೆ ಇದ್ದು ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರಕ್ಕಾಗಿ ನಿಮ್ಮ ಮಕ್ಕಳನ್ನು ಚಂದನ PU ಕಾಲೇಜಿಗೆ ಕಳುಹಿಸಿ. ಚಂದನ PU ಕಾಲೇಜ್, ಗೌಡಳ್ಳಿ, ಶಿರಸಿ. ನಿರ್ದೇಶಕ ಮಂಡಳಿ LM ಹೆಗಡೆ ಸಂಸ್ಥಾಪಕರು ಮತ್ತು ಜನರಲ್ ಸೆಕ್ರೆಟರಿ, SR ಹೆಗಡೆ ಅಧ್ಯಕ್ಷರು, ಡಾಕ್ಟರ್ ರಮೇಶ್ ಹೆಗಡೆ ಉಪಾಧ್ಯಕ್ಷರು, ಉಪಸಮಿತಿ VG ಜೋಶಿ ಅಧ್ಯಕ್ಷರು, CD ನಾಯ್ಕ್ CEO, ಡಾಕ್ಟರ್ KV ಶಿವರಾಮ್ ಮತ್ತು ವಿನಯ್ ಜೋಶಿ ನಿರ್ದೇಶಕರು ಹಾಗೂ ಪ್ರಾಂಶುಪಾಲರು RM ಭಟ್ ಮತ್ತು ಸಹ ಪ್ರಾಧ್ಯಾಪಕರು.